ಇಷ್ಟೆಲ್ಲ ಅಮಾಯಕರ ಬಲಿಗೆ ಕಾರಣೀಭೂತರಾದವರು ಯಾರು? ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನ ಇಲ್ಲಿ ತನಕ ಅರೆಸ್ಟ್ ಯಾಕೆ ಮಾಡಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಕೇವಲ ಕೆಳಸ್ತರದ ಅಧಿಕಾರಿಗಳನ್ನ, ಸಿಬ್ಬಂದಿ ವರ್ಗವನ್ನ ಮಾತ್ರ ಅರೆಸ್ಟ್ ಮಾಡಿ ಕೇಸ್ ಹಿಂಗೆ ಹೋಗುತ್ತೆ ಅಂತ ಹೇಳೋದಕ್ಕೆ ಹೊರಟಿದ್ದೀರಾ? ಇಷ್ಟು ದೊಡ್ಡ ದುರಂತಕ್ಕೆ ಕೇವಲ 4 ಜನ ಮಾತ್ರ ಕಾರಣನಾ? RCB DNA ಮುಖ್ಯಸ್ಥರ ಬಂಧನ ಯಾವಾಗ? DNA ಇವೆಂಟ್ಮೆಂಟ್ ಮ್ಯಾನೇಜ್ಮೆಂಟು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರ ಮೊಮ್ಮಗನಿಗೆ ಸೇರಿದ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ಬಿಟ್ಬಿಟ್ಟಿದ್ದೀರಾ? ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಲ್ವಾ? ಯಾವಾಗ ಅನ್ನೋದು ಪ್ರಶ್ನೆ. RCB ಮ್ಯಾನೇಜ್ಮೆಂಟ್ ಏನು ಇಲ್ಲಿ ಕಿತಾಪತಿನೇ ಇಲ್ವಾ? ಸರ್ಕಾರದ ಯಾವ್ಯಾವ ಅಧಿಕಾರಿಗಳದ್ದು ಯಾವ್ಯಾವ ಪಾತ್ರ ಇದೆ ಅನ್ನೋದು ನಿಮಗೆ ಗೊತ್ತೇ ಇಲ್ವಾ? ಇನ್ನೆಷ್ಟು ದಿನ ಬೇಕು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ? ಅಥವಾ ಪ್ರೀ ಡಿಸೈಡೆಡ್ ಆಯ್ತು ಇಷ್ಟೇ ಜನರು ತಲೆ ಕಟ್ತೀವಿ, ಇಷ್ಟೇ ಜನರು ತಪ್ಪು ಅಂತ ಬಲಿಪೀಠಕ್ಕೆ ಕೂರಿಸಿ ಉಳಿದವ್ರು ಎಲ್ಲರೂ ಕೂಡ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಗಳನ್ನು ಪಡ್ತಾ ಇದ್ದೀರಾ? ಯಾವಾಗಲೂ ಹಾಗೆ ಅಲ್ವಾ ಅದು? ದೊಡ್ಡವರ ಅರೆಸ್ಟ್ ಯಾವಾಗ ಅನ್ನೋದು ಪ್ರಶ್ನೆ. ದುರಂತಕ್ಕೆ ಕಾರಣೀಕರ್ತರಾದ ದೊಡ್ಡವರ ಬಂಧನ ಇಲ್ಲಿ ತನಕ ಆಗಿಲ್ಲ. ಎಲ್ಲ ಥರದ್ದು ನಾವು ಹೇಳ್ತೀವಿ ನಿಮ್ಗೆ ಅದನ್ನು ಕೂಡ. ಫಸ್ಟ್ ಆ ಪಾಯಿಂಟ್ಸ್ ನೋಡ್ಬಿಡೋಣ. RCB ಮುಖ್ಯಸ್ಥರಿಗೆ ನೋಟಿಸ್ ಕನಿಷ್ಠ ಪಕ್ಷ ಹೋಗಿಲ್ಲ ಇನ್ನೂ ಕೂಡ. ಅವ್ರ ಅರೆಸ್ಟ್ ಬಿಡಿ ದೂರದ ಮಾತು. ಪೊಲೀಸರು ನಿರಾಕರಿಸಿದ್ರು, ವಿಕ್ಟ್ರಿ ಪರೇಡ್ ಅಂತ ಪೋಸ್ಟ್ ಹಾಕೋಷ್ಟು ಧೈರ್ಯ ಹುಂಬತನವನ್ನು ಹೆಂಗೆ ತೋರಿಸಿದ್ರು? ವಿರಾಟ್ ಕೊಹ್ಲಿ ಬಾಯಲ್ಲಿ ಹೆಂಗೆ ಹೇಳಿಸಿದ್ರು? ಹೇಳಿಸಿದವ್ರು ಯಾರು? ಅನುಮತಿ ಇಲ್ಲದೆ ಇದ್ರು ಕೂಡ RCB ಪೋಸ್ಟ್ ಮಾಡಿ ಎಡವಟ್ಟನ್ನ ಮಾಡಿದ್ದು ದೊಡ್ಡ ವಿಚಾರ ಅಲ್ವಾ? ಸಾವಿನ ಪೋಸ್ಟ್ ಅಲ್ವಾ ಅದು? ಆಟಗಾರರನ್ನ ನೋಡೋದಕ್ಕೆ ಲಕ್ಷಾಂತರ ಫ್ಯಾನ್ಸ್ ಆಗಮಿಸಿದ್ರು. ಅಕಾಮಡೇಟ್ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಹೆಂಗೆ ಕರೆದ್ರಿ ನೀವು ಅಷ್ಟು ಜನನ ಬಾಯ್ ತುಂಬ? DNA ಮ್ಯಾನೇಜ್ಮೆಂಟ್ ಹೆಡ್ ವೆಂಕಟವರ್ಧನನ್ನ ಇಲ್ಲಿ ತನಕ ಬಂಧಿಸೋ ಕೆಲಸ ಆಗಿಲ್ಲ. ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲಿ ಅಂತನಾ? ಫ್ರೀ ಟಿಕೆಟ್, ಮೊದಲು ಬಂದವರಿಗೆ ಆದ್ಯತೆ ಅಂತೆಲ್ಲ ಪೋಸ್ಟ್ ಮಾಡಿ ಅಧ್ವಾನಕ್ಕೆ ವ್ಯವಸ್ಥೆಯ ಸಾಮೂಹಿಕ ಹತ್ಯಾಕಾಂಡ ಇದು ಅಂತ ಹೇಳ್ಬೋದು ನಾವು. ವ್ಯವಸ್ಥೆಯ ಕಾರಣಕ್ಕಾಗಿರೋದಿದು. ನಾವು ಹೇಳೋ ತನಕ ಬಿಡಬೇಡಿ ಅಂತ DNA ಜನರ ವಿಚಾರದಲ್ಲಿ KSCಗೆ ಸೂಚಿಸಿತ್ತು ಅನ್ನೋದು ಒಂದು ಮಾಹಿತಿ ಇರೋದು. 12 ಗಂಟೆಯಿಂದ 4 ಗಂಟೆ ತನಕ ಅಷ್ಟು ಕ್ರೌಡನ್ನು ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಇತ್ತ? 21 ಗೇಟ್ನಲ್ಲಿ 3 ಗೇಟನ್ನು ಮಾತ್ರ ಅಲ್ಲಿ ಸಿಬ್ಬಂದಿಗಳು ತೆಗಿತಾರೆ. ಇದ್ರದ್ದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಂತಹ ಮಹಾನ್ ಭಾವ ಯಾರು? ಸದ್ಯ RCBಯ ಮ್ಯಾನೇಜ್ಮೆಂಟ್ನ ಯಾರೂ ಕೂಡ ಅರೆಸ್ಟ್ ಆಗಿಲ್ಲ.